ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಆದಿಕಾಂಡ 26ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ ನಾವು ಓದಿ ಕಲಿತು ಪ್ರಾರ್ಥಿಸೋಣ. ಅದೇ ರಾತ್ರಿಯಲ್ಲಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಿನ್ನ ತಂದೆ ಅಬ್ರಹಾಮನ ದೇವರು ನಾನೇ, ಭಯಪಡಬೇಡ, ಏಕೆಂದರೆ ನಾನು ನಿನ್ನ ಸಂಗಡ ಇದ್ದೇನೆ. ನನ್ನ ದಾಸನಾದ ಅಬ್ರಹಾಮನಿಗೋಸ್ಕರ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದನು. ದೇವರಿಗೆ ಸ್ತೋತ್ರ. ಜೆನಿಸಿಯಸ್ ಚಾಪ್ಟರ್ 26 ವರ್ಡ್ 24. That night the Lord appeared to him and said, I am the God of your father Abraham. Do not be afraid. I am with you. I will bless you and give you many descendants because of my promise to my servant Abraham. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೇವೆ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನ ಸುರಕ್ಷಿತ ಆದಂಥ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಅದೇ ರಾತ್ರಿಯಲ್ಲಿ ದೇವರಿಗೆ ಸ್ತೋತ್ರ. ಯಾವ ರಾತ್ರಿಯಲ್ಲಿ ಅಂತ ನೋಡೋದಾದರೆ 23ನೇ ವಾಕ್ಯ ಹೇಳುತ್ತೆ, ಅಲ್ಲಿಂದ ಅವನು ಬೇರ್ಷೆಬಾಕ್ಕೆ ಬಂದನು. ದೇವರಿಗೆ ಸ್ತೋತ್ರ. ಯಾರು ಅಂದರೆ ಇಂದಿನ ವಾಕ್ಯ ಹೇಳುತ್ತೆ ಇಸಾಕನು. 26ನೇ ಅಧ್ಯಾಯವನ್ನು ನೋಡೋದಾದರೆ ಒಂದು ಸಣ್ಣ ಪರಿಚಯ ನೋಡೋದಾದರೆ ಇಸಾಕನಿಗೆ ದೇವರು ಹೇಳ್ತಾರೆ. ವಾಕ್ಯಭಾಗ 26ರಿಂದ ಹೇಳುತ್ತೆ, 26ನೇ ಅಧ್ಯಾಯದಿಂದ ಹೇಳುತ್ತೆ, ಅಬ್ರಹಾಮನ ಕಾಲದಲ್ಲಿ ಬಂದಂಥ ಬರ ಅಲ್ಲದೆ ತಿರುಗಿ ಇಸಾಕನ ಕಾಲದಲ್ಲೂ ಸಹ ಒಂದು ಬರ ಬಂತು ಅಂತ ವಾಕ್ಯ ಹೇಳುತ್ತೆ. ಆ ಬರ ಬಂದಂಥ ಸನ್ನಿವೇಶದಲ್ಲಿ ಇಸಾಕನ ಏನು ಮಾಡ್ತಾ ಇದ್ದಾನೆ ಅಂದರೆ, ಅವನು ಬೇರೆ ದೇಶಕ್ಕೆ ವಲಸೆ ಹೋಗ್ತಾ ಇದ್ದಾನೆ. ಅವನು ಫಿಲಿಪಿಯರ್ ದೇಶಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿಂದ ಈಜಿಪ್ಟ್ಗೆ ಹೋಗಿ ಪ್ರಯತ್ನ ಪಡ್ತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಬರ ಅಷ್ಟೊಂದು ಘೋರವಾಗಿರುತ್ತೆ. ಸೊ ಆ ಸನ್ನಿವೇಶದಲ್ಲೇ ದೇವರು ಅವನ್ನ ಕಾಣಿಸ್ಕೊಂಡು ಗೆರಾರಿನ ಸಮೀಪದಲ್ಲಿ ಬಂದಾಗಲೇ ಕಾಣಿಸ್ಕೊಂಡು ಹೇಳ್ತಾರೆ, ನೀನು ಹೋಗಬೇಡ, ನಾನು ವಾಗ್ದಾನ ಮಾಡಿದ ದೇಶದಲ್ಲೇ ಇರು, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಬಟ್ ಅವನು ಫಿಲಿಪಿಯರ ದೇಶಕ್ಕೆ ಹೋಗಿ ಅಲ್ಲಿ ಉಳ್ಕೋತಾನೆ. ಅಲ್ಲಿ ಉಳ್ಕೊಂಡು ಅಲ್ಲಿ ವಾಸ ಮಾಡುವಂಥ ಸನ್ನಿವೇಶದಲ್ಲಿ ಬಹಳಷ್ಟು ಕಷ್ಟಗಳು ಬರುತ್ತೆ, ಬಹಳಷ್ಟು ಹೋರಾಟಗಳು ಬರುತ್ತೆ, ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಅಬ್ರಹಾಮನ ಕಾಲದಲ್ಲಿ ಬಂದಂಥ ಬರದಲ್ಲೂ ಸಹ ಅಬ್ರಹಾಮನ ಹೀಗೆ ಮಾಡ್ದ. ಫಿಲಿಪಿಯರ ದೇಶಕ್ಕೆ ಹೋದ, ಕಷ್ಟಗಳನ್ನ ಅನುಭವಿಸ್ದ, ಸುಳ್ಳಾಡಬೇಕಂತ ಸನ್ನಿವೇಶ ಬಂತು. ಆ ಸನ್ನಿವೇಶದಲ್ಲಿ ಸಹ ದೇವರು ಸಹಾಯ ಮಾಡಿದ್ರು. ಬಟ್ ದೇವರ ಸ್ವರವನ್ನಾಗಲಿ ದೇವರ ಮಾತನ್ನಾಗಲಿ ದರ್ಶನವನ್ನಾಗಲಿ ಕೇಳೋಕ್ಕಾಗಲಿಲ್ಲ. ದೇವರಿಗೆ ಸ್ತೋತ್ರ. ಯಾಕೆಂದರೆ ವಾಗ್ದಾನಕ್ಕೋಸ್ಕರ ಕರೆದಿದ್ರು. ದೇವರು ಸಹಾಯ ಮಾಡಿದ್ರು ನಿಜ. ಅವರ ಸ್ವರವನ್ನಾಗಲಿ ಅವರ ಮಾತನ್ನಾಗಲಿ ಅವರ ದರ್ಶನವನ್ನಾಗಲಿ ನೋಡೋಕ್ಕಾಗಲಿಲ್ಲ. ಇಸಾಕನಿಗೆ ಹೇಳ್ತಾರೆ, ನೀನು ಹೋಗಬೇಡ, ನೀನು ಇಲ್ಲೇ ಇರು, ನಾನು ಸಹಾಯ ಮಾಡ್ತೀನಿ ಅಂತ. ಆದರೆ ಇಸಾಕನು ಫಿಲಿಪಿಯರ್ ದೇಶದಲ್ಲಿ ಉಳ್ಕೊತಾನೆ. ಉಳ್ಕೊಂಡು ಗೆರಾರಿನಲ್ಲಿ ಉಳ್ಕೊಂಡು ಬಹಳಷ್ಟು ಕಷ್ಟಗಳನ್ನ ಸಮಸ್ಯೆಗಳನ್ನ ಅಬ್ರಹಾಮನ ಅನುಭವಿಸ್ತಂತೆ ಇವನು ಅನುಭವಿಸ್ಬೇಕಾಗುತ್ತೆ. ಸೊ ಅಲ್ಲಿಂದ ಇಷ್ಟು ಸಾಕು ಅಂತ ಅವನು ತಿರುಗಿ ಎಲ್ಲಿ ಬರ್ತಾ ಇದ್ದಾನೆ? ಬೇರ್ಷೆಬಾಕ್ಕೆ ಬರ್ತಾ ಇದ್ದಾನೆ. 23ನೇ ವಾಕ್ಯದಲ್ಲಿ ಅಲ್ಲಿಂದ ಅವನು ಬೇರ್ಷೆಬಾಕ್ಕೆ ಬಂದನು. ದೇವರಿಗೆ ಸ್ತೋತ್ರ. ಸೊ ಬೇರ್ಷೆಬಾಕ್ಕೆ ಬಂದ ಸನ್ನಿವೇಶದಲ್ಲಿ ಆಗ ದೇವರ ದರ್ಶನ ಆಗುತ್ತೆ. ಅಲ್ಲಿವರೆಗೂ ದೇವರ ಸ್ವರವನ್ನಾಗಲಿ ದೇವರ ದರ್ಶನವನ್ನಾಗಲಿ ಅವ್ನು ಕಾಣೋಕ್ಕಾಗಲಿಲ್ಲ. ಮಾತು ಸಹ ಬರಲಿಲ್ಲ. ಯಾಕೆಂದರೆ ಅದು ವಾಗ್ದಾನದ ದೇಶ ಆಗಿರಲಿಲ್ಲ. ಕಷ್ಟ ಸಂಕಟಗಳು ಬಂತು. ಅವನಿಗೆ ದೇಶ ಕೊಡಲ್ಪಟ್ಟಿರಲಿಲ್ಲ. ಆದರೆ ಅವನ ದೇಶವಾದಂತಹ ಬೇರ್ಷೆಬಾಕ್ಕೆ ಬರ್ತಾ ಇದ್ದಾನೆ. ವಾಗ್ದಾನದ ದೇಶದ ಬಾರ್ಡ್ರಾದಂಥ ಬೇರ್ಷೆಬಾಕ್ಕೆ ಬರ್ತಾನೆ. ಬೇರ್ಷೆಬಾಕ್ಕೆ ಬಂದಂಥ ಸನ್ನಿವೇಶದಲ್ಲಿ ದೇವರ ಸ್ವರ ಬರ್ತಾ ಇದೆ, ದರ್ಶನ ಬರ್ತಾ ಇದೆ, ವಾಗ್ದಾನ ಬರ್ತಾ ಇದೆ. ಅದೇನಂತಂದರೆ ನಾವು ನೋಡ್ತಾ ಇದ್ದೀವಿ ವಾಕ್ಯ ಭಾಗದಲ್ಲಿ, ಅದೇ ರಾತ್ರಿಯಲ್ಲಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಿನ್ನ ತಂದೆ ಅಬ್ರಹಾಮನ ದೇವರು ನಾನೇ, ಭಯಪಡಬೇಡ, ಏಕೆಂದರೆ ನಾನು ನಿನ್ನ ಸಂಗಡ ಇದ್ದೇನೆ. ದೇವರು ಇದುವರೆಗೂ ಅವನ ಸಂಗಡ ಇದ್ದರು, ನಡೆಸಿದ್ರು. ಸೊ ಅದು ವಾಗ್ದಾನದ್ದಲ್ಲ. ಹಾಗಾಗಿ ಆ ದೇಶದಲ್ಲಿ ಅವನು ದೇವರ ಸಹಾಯ ಹೊಂದ್ಕೊಂಡ್ರು ಸಹ ಅಭಿವೃದ್ಧಿಯನ್ನು ಕಾಣೋಕ್ಕಾಗಲಿಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಇಲ್ಲಿ ವಾಗ್ದಾನ ದೇಶವಂತ ಇಲ್ಲಿ ಹೇಳ್ತಾ ಇದ್ದಾರೆ ದೇವರು, ನೀನು ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಾನು ನನ್ನ ದಾಸ ಅಬ್ರಹಾಮನಿಗೋಸ್ಕರ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ದೇವರಿಗೆ ಸ್ತೋತ್ರ. ನಿನ್ನ ತಂದೆಗೆ ನಾನು ವಾಗ್ದಾನ ಮಾಡಿದ್ದೇನೆ, ನಿನ್ನನ್ನು ಆಶೀರ್ವದಿಸ್ತೀನಿ, ನಿನ್ನ ಅಭಿವೃದ್ಧಿಪಡಿಸ್ತೀನಿ, ನಿನ್ನ ಹೆಚ್ಚಿಸ್ತೀನಿ. ಆಕಾಶ ನಕ್ಷತ್ರ ಅಷ್ಟು ಎಣಿಸ್ಬೋದು, ಆದರೆ ನಿನ್ನ ಸಂತತಿಯನ್ನು ಎಣಿಸೋಕ್ಕಾಗಲ್ಲ. ಸಮುದ್ರ ತೀರದ ಮರಳನ್ನು ಎಣಿಸ್ಬೋದು, ಆದರೆ ನಿನ್ನ ಸಂತತಿಯನ್ನು ಎಣಿಸೋಕ್ಕಾಗಲ್ಲ. ಧೂಳನ್ನು ಒಬ್ಬ ಎಣಿಸೋಕ್ಕಾಗಲಿ, ಆದರೆ ನಿನ್ನ ಸಂತತಿಯನ್ನು ಎಣಿಸೋಕ್ಕಾಗಲ್ಲ.
ಆ ರೀತಿಯಿಂದ ನಿನ್ನ ಹೆಚ್ಚಿಸಿ ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಜನರನ್ನು ನಾನು ಆಶೀರ್ವದಿಸ್ತೀನಿ ಅಂತ ಅಬ್ರಹಾಮನಿಗೆ ನಾನು ವಾಗ್ದಾನ ಮಾಡಿದ್ದೆ. ನಿನಗೂ ವಾಗ್ದಾನ ಮಾಡ್ತಾ ಇದ್ದೇನೆ. ನಿನ್ನನ್ನು ಸಹ ಆಶೀರ್ವಾದದಲ್ಲಿ ನಡೆಸ್ತೇನೆ. ನೀನು ಭಯಪಡಬೇಡ. ದೇವರಿಗೆ ಸ್ತೋತ್ರ. ವಾಗ್ದಾನಗಳ ದೇವರ ಸ್ವರವನ್ನಾಗಲಿ ದೇವರ ವಾಗ್ದಾನಗಳಾಗಲಿ ನೆನೆಸ್ಕೊಳ್ಳೋಕ್ಕಾಗದೆ ಎಷ್ಟೆಲ್ಲ ಸಮಸ್ಯೆಗಳು ಹೋರಾಟಗಳು ಜೀವಿತದಲ್ಲಿ ನಡಿಬೋದು. ಆದರೆ ವಾಗ್ದಾನಗಳ ಪ್ರಕಾರವಾಗಿ ನಡೆಯೋದಾದ್ರೆ ಮಾತ್ರವೇ ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕೆ ಸಾಧ್ಯ. ಆಮೇನ್. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಗ್ದಾನವನ್ನು ವಾಕ್ಯವನ್ನು ಅನುಸರಿಸಿ ನಡೆಯೋದಾದ್ರೆ ಮಾತ್ರವೇ ಆಶೀರ್ವಾದ. ಅದನ್ನು ಉಲ್ಲಂಘಿಸಿ ನಡೀತಕ್ಕಂಥವ್ರಿಗೆ ಯಾರಿಗೂ ಸಹ ಆಶೀರ್ವಾದವನ್ನೂ ಇಲ್ಲ, ಅಭಿವೃದ್ಧಿಯೂ ಇರಲ್ಲ, ರಕ್ಷಣೆಯೂ ಇರಲ್ಲ. ಸೊ ನಾವು ದೇವ್ರ ಮಕ್ಕಳಾಗಿದ್ವಿ. ಯಾಕೆ ನಾವು ಇಷ್ಟಾನುಸಾರವಾಗಿ ಜೀವಿಸ್ತಿದ್ದೀವಿ? ದೇವ್ರ ಸಹಾಯ ಬರ್ತೀರ ಅಂದರೆ ಇಷ್ಟಾನುಸಾರವಾಗಿ ಜೀವಿಸ್ತಕ್ಕಂಥ ಜೀವಿತಕ್ಕೆ ಸಹಾಯ ಇರಲ್ಲ, ರಕ್ಷಣೆ ಇರಲ್ಲ, ಆಶೀರ್ವಾದ ಇರಲ್ಲ. ಖಂಡಿತವಾಗಲೂ ಕಷ್ಟ ಇರುತ್ತೆ, ಸಮಸ್ಯೆ ಇರುತ್ತೆ, ಹಿಂಸೆ ಇರುತ್ತೆ, ಹೋರಾಟ ಇರುತ್ತೆ, ಅವಮಾನ ಇರುತ್ತೆ, ನಿಂದೆನಿರುತ್ತೆ. ವಾಗ್ದಾನದ ಪ್ರಕಾರವಾಗಿ ಜೀವಿಸಿ, ವಾಕ್ಯದ ಪ್ರಕಾರವಾಗಿ ಜೀವಿಸಿ, ಆಶೀರ್ವಾದಗಳನ್ನ ಅಭಿವೃದ್ಧಿಯನ್ನು ನಿಮಗೂ ನಿಮ್ಮ ಸಂತತಿಗೂ ಹೊಂದ್ಕೊಳ್ಳಿ. ಆಮೇಲೆ ದೇವರಿಗೆ ಮಹಿಮೆಯಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪಾ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಇಸಾಕನ ಸಂಗಡ ನೀವು ಮಾತನಾಡ್ತಾ ಇದ್ದೀರಾ. ನಾನು ನಿನ್ನ ತಂದೆ ಅಬ್ರಹಾಮನ ದೇವರು. ನೀನು ಭಯಪಡಬೇಡ, ಹೆದರಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನನ್ನು ಆಶೀರ್ವದಿಸ್ತೀನಿ, ಅಭಿವೃದ್ಧಿಪಡಿಸ್ತೀನಿ, ನಿನ್ನನ್ನು ಹೆಚ್ಚಿಸ್ತೇನೆ ಅಂತ ಹೇಳ್ತೀನಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಇದಕ್ಕಿಂತ ಹಿಂದೆ ವಾಕ್ಯ ಭಾಗದಲ್ಲಿ ಇಸಾಕನು ಅವಿಧೇಯರನ್ನು ಇಟ್ಕೊಂಡು ಎಷ್ಟೋ ಕಷ್ಟಗಳನ್ನ ಅನುಭವಿಸ್ತಾ, ಆದರೆ ನಿಮ್ಮ ವಾಕ್ಯದ ಪ್ರಕಾರವಾಗಿ ವಾಗ್ದಾನ ದೇಶದಲ್ಲಿ ನೆಲೆಸುವಾಗ ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ಕಂಡುಕೊಂಡ. ಹಾಗೆ ನಿನ್ನ ಜನರು ನಿನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸಿ ಅವರು ನಿನ್ನ ರಕ್ಷಣೆಯನ್ನು, ನಿನ್ನ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಕಾಣದೆ ಕಷ್ಟ ಸಂಕಟದಲ್ಲಿದ್ದು ಯಾರೆಲ್ಲ ಸಮಸ್ಯೆಲಿದ್ದಾರೋ ಅವರಿಗೆ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಆಮೇನ್. ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸಿ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಹೊಂದಲಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯೊಳಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.